ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ 2025ರಿಂದ ಬಾಡಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ದೀರ್ಘಕಾಲದಿಂದ ಬಾಡಿಗೆದಾರರು ಎದುರಿಸುತ್ತಿದ್ದ ಅತಿಯಾದ ಠೇವಣಿ, ಅನಿಯಂತ್ರಿತ ಬಾಡಿಗೆ ಏರಿಕೆ ಹಾಗೂ ಅಕಸ್ಮಾತ್ ವಸತಿ ತೆರವು ಸಮಸ್ಯೆಗಳಿಗೆ ಪರಿಹಾರ ನೀಡುವ ಉದ್ದೇಶದಿಂದ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಡಿಜಿಟಲ್ ಒಪ್ಪಂದ ನೋಂದಣಿ. ಎಲ್ಲಾ ಬಾಡಿಗೆ ಒಪ್ಪಂದಗಳನ್ನು 60 ದಿನಗಳೊಳಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ. ಇನ್ನು ಠೇವಣಿ ಮಿತಿ. ಹೊಸ ಬಾಡಿಗೆ ಕಾನೂನು ಪ್ರಕಾರ ಮನೆ ಮಾಲೀಕರಿಗೂ ಬಾಡಿಗೆದಾರರಿಂದ ಗರಿಷ್ಠ 2 ತಿಂಗಳ ಬಾಡಿಗೆಯಷ್ಟೇ ಠೇವಣಿ ಪಡೆಯಲು ಅನುಮತಿ. ಇದಕ್ಕಿಂತ ಹೆಚ್ಚು ಪಡೆಯುವುದು ಕಾನೂನು ಬಾಹಿರ ಎಂದು ಹೇಳಲಾಗಿದೆ. ಬಾಡಿಗೆ ಏರಿಕೆ ನಿಯಂತ್ರಣ. ಬಾಡಿಗೆ ಏರಿಕೆ ನಿಗದಿತ ಅವಧಿ ಅಥವಾ ಶೇಕಡಾವಾರು ಮಿತಿಯೊಳಗೆ ಮಾತ್ರ ಸಾಧ್ಯ. ಬಾಡಿಗೆದಾರರನ್ನು ಅಕಸ್ಮಾತ್ ಮನೆ ಖಾಲಿ ಮಾಡಲು ಒತ್ತಾಯಿಸುವುದನ್ನು ನಿಷೇಧಿಸಲಾಗಿದೆ. ಮರಮ್ಮತ್ತು ಹಾಗೂ ಪರಿಶೀಲನೆ ಹಕ್ಕುಗಳು. ಮನೆ ಮಾಲೀಕರು ಹಾಗೂ ಬಾಡಿಗೆದಾರರ ಹಕ್ಕು ಕರ್ತವ್ಯಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿದ್ದು, ಯಾರೂ ಕೂಡ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದನ್ನು ತಡೆಯಲಾಗಿದೆ. ಈ ಹೊಸ ನಿಯಮಗಳು ಬಾಡಿಗೆ ವ್ಯವಸ್ಥೆಯನ್ನು ಪಾರದರ್ಶಕ, ನ್ಯಾಯಸಮ್ಮತ ಮತ್ತು ಕಾನೂನುಬದ್ಧವಾಗಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಲಾಗಿದೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ದೊಡ್ಡ ನೆರವಾಗಲಿದೆ. ಮನೆ ಮಾಲೀಕರಿಗೂ ಕಾನೂನುಬದ್ಧ ರಕ್ಷಣೆ ದೊರೆಯುವುದರಿಂದ ಬಾಡಿಗೆ ಸಂಬಂಧಿತ ವಿವಾದಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.